ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಈ ದಿನ ನಾವು ರೆಡಿಮೇಡ್ ರಂಗೋಲಿಯನ್ನು ನಾವೇ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಏನಂತಂದರೆ OHP ಶೀಟು. ನೋಡಿ, ಈ ಥರದ್ದು OHP ಶೀಟ್ ಇದು ಎಲ್ಲ ಕಡೆ ಶಾಪಲ್ಲಿ ಸಿಗುತ್ತೆ. ಇದು ಮತ್ತು ರಂಗೋಲಿ ಹಸಿಟ್ಟು ಮತ್ತು ಈ ಥರ ಒಂದು ಪ್ರಿಂಟೆಡ್ ಇರೋವಂಥದ್ದು ಒಂದು ರಂಗೋಲಿ ಡಿಸೈನ್ ಇರೋವಂಥ ಒಂದು ಜರಡಿ ಮತ್ತು ಗ್ಲೂ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಫ್ಯಾಬ್ರಿಕ್ ಗ್ಲೂ ತೊಗೊಂಡಿದ್ದೀನಿ. ನೀವು ಫೆವಿಕಲ್ ಆದರೂ ತೊಗೋಬೋದು. ಬನ್ನಿ, ಈಗ ಇದನ್ನು ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ OHP ಶೀಟಿಂದ ಇರೋವಂಥ ಟ್ರೇಸಿಂಗ್ ಶೀಟ್ನ ನಾನು ತೆಗೆದುಬಿಟ್ಟು ಈ ರಂಗೋಲಿ ರೆಡಿಮೇಡ್ ರಂಗೋಲಿದು ಬರುತ್ತಲ್ವ ಜರಡಿ, ಅದ್ರ ಮೇಲೆ ನಾನು ಏನು ಮಾಡಿದ್ದೀನಿ, ಈ OHP ಶೀಟನ್ನು ಹಾಕಿದ್ದೀನಿ. ಈಗ ಇದ್ರ ಮೇಲೆ ನಾವು ಗ್ಲೂವನ್ನು ಅಪ್ಲೈ ಮಾಡೋಣ. ಬನ್ನಿ, ಯಾವ ಥರ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಫುಲ್ಲು ರಂಗೋಲಿ ಮೇಲೆಲ್ಲ ನೀವು ಗ್ಲೂವನ್ನು ಅದೇನು ಡಿಸೈನ್ ಇದೆ ಆ ಥರನೇ ಗ್ಲೂವನ್ನು ಅಪ್ಲೈ ಮಾಡಿ. ನೋಡಿ, ಈ ಥರ ಫುಲ್ಲು ಗಮ್ಮನ ಅಪ್ಲೈ ಮಾಡಿ ನಂತರ ಅದ್ರ ಮೇಲೆ ರಂಗೋಲಿ ಹಸಿಟ್ಟನ್ನು ಹಾಕಿ. ನೋಡಿ, ಈ ಥರ ಫುಲ್ಲು ರಂಗೋಲಿ ಹಸಿಟ್ಟನ್ನು ಹಾಕಿ ಈಗ ಎಕ್ಸ್ಟ್ರಾ ಇರೋವಂಥ ರಂಗೋಲಿಯನ್ನು ನಾವು ತೆಗೆದುಬಿಡೋಣ. ನೋಡಿ, ಎಕ್ಸ್ಟ್ರಾ ಇರೋ ರಂಗೋಲಿಯನ್ನು ನಾನು ತೆಗಿತಾ ಇದ್ದೀನಿ. ಬನ್ನಿ, ನಮ್ಮ ರಂಗೋಲಿ ಈಗ ಯಾವ ಥರ ಬಂದಿದೆ ಅನ್ನೋದನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ರಂಗೋಲಿ ನಮಗೆ ಸಿಗುತ್ತೆ. ಯಾವ ಥರ ಇದೆ, ಚೆನ್ನಾಗಿದೆ ಅಂತ ಹೇಳಿ ಫ್ರೆಂಡ್ಸ್. ಇದನ್ನು ನಾವು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಈ ಥರ ಮುಂಚೆನೇ ನಾವು ಮಾಡಿಕೊಂಡಿದ್ರೆ ದೇವ್ರ ಮುಂದೆ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ನಮ್ಮ ಕೈಯಾರೆ ಹಾಕಿರೋಂಥ ಒಂದು ರಂಗೋಲಿ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಖುಷಿಯಾಗುತ್ತೆ. ಮತ್ತು ಇದನ್ನು ಕ್ಲೀನ್ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ. ತೆಗೆದುಬಿಟ್ಟು ಬೇರೆ ಕಡೆ ಇಟ್ಕೊಂಡು ಮತ್ತು ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಇದನ್ನು ಯೂಸ್ ಮಾಡ್ಬೋದು. ಬಾಗಿಲು ಮುಂದೆ ಆದರೂ ಇಟ್ಕೋಬೋದು, ಇಲ್ಲ ದೇವ್ರ ಮನೆಯಲ್ಲಾದರೂ ಇಟ್ಕೋಬೋದು, ಇಲ್ಲ ಪೂಜೆಗಳ ಸಂದರ್ಭದಲ್ಲಿ ಕೂಡ ಇದನ್ನು ನಾವು ಬಳಸ್ಕೊಬೋದು. ನೋಡಿ, ಯಾವ ಥರ ಇದೆ ಅಂತ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದೇ ಥರನೇ ನಾವು ಈ ರಂಗೋಲಿಯನ್ನು ಬಣ್ಣ ಸಿಗುತ್ತಲ್ವ, ಬಣ್ಣದ ಪುಡಿಯನ್ನು ನಾವು ಅದ್ರ ಮೇಲೆ ಹಾಕಿದ್ರೆ ಈ ಥರ ಬಣ್ಣದ ಒಂದು ರಂಗೋಲಿ ನಮಗೆ ರೆಡಿ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಈ ಥರ ನೋಡಿ, ಈ ಥರ ಹೊಸ್ಲು ಮುಂದೆ ಬೇಕಾದರೂ ನಾವು ಇಟ್ಕೋಬೋದು, ಅಥವಾ ಲಕ್ಷ್ಮೀ ಹಬ್ಬದ ಟೈಮಲ್ಲಿ ದೇವ್ರ ಮುಂದೆ ಆದರೂ ನಾವು ಈ ರಂಗೋಲಿಯನ್ನು ಇಟ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ಥರ ನಮಗೆ ಯಾವ ಬಣ್ಣ ಬೇಕು ಅಂದರೆ ಆ ಬಣ್ಣದಲ್ಲಿ ನಾವು ರಂಗೋಲಿಯನ್ನು ಇಟ್ಕೋಬಹುದು. ನೋಡಿ, ಬಿಳಿ ಬಣ್ಣ ಮತ್ತು ಆರೆಂಜ್ ಬಣ್ಣ ಎರಡರಲ್ಲೂ ನಾನು ರಂಗೋಲಿಯನ್ನು ಹಾಕಿ ತೋರಿಸಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.